ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಂಶ ಪಾರಂಪರಿಕ ಧರ್ಮಕರ್ತರಾದಂಥ ಭೀಮೇಶ್ವರ ಜೋಶಿಯವರು ಹಾಗೂ ರಾಜಲಕ್ಷ್ಮಿ ಜೋಶಿಯವರು ಇವತ್ತು ನಮ್ಮೊಡನಿದ್ದಾರೆ. ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ಅಪ್ಪನವರ ಇವತ್ತಿನ ನಮ್ಮ ತಂದೆಯವರ ವೈಕುಂಠ ಸಮಾರಾಧನೆಯಲ್ಲಿ ದಂಪತಿ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತಾದಾಗ ಅಂತ ನಾವು ಅಂದ್ಕೊಂಡಾಗ ನಾನು ಯಾರ್ಯಾರ ಹತ್ರ ಕೇಳಿದ್ನೋ ಅವರೆಲ್ಲರೂ ಸಹ ಸೂಚಿಸಿದ ಪ್ರಪ್ರಥಮ ಹೆಸರು ನಿಮ್ಮದು, ಭೀಮೇಶ್ವರ ಜೋಶಿಯವರನ್ನೇ ಕರಿಬೇಕು ಅಂತ. ಯಾಕೆ ಅಂದರೆ ಅವರಿಗೆ ಯಾವುದೇ ಧರ್ಮಶಾಸ್ತ್ರದ ಕಗ್ಗಂಟು ಬಂದರೆ ಅಥವಾ ಜ್ಯೋತಿಷ್ಯಕ್ಕೆ ಯಾವುದೇ ಒಂದು ಮುಹೂರ್ತ ಇಡಬೇಕು ಅಥವಾ ಮನೆಯಲ್ಲಿ ಯಾರಿಗೋ ಏನೋ ಒಂದು ಗ್ರಹಚಾರ್ಯಾದಿಗಳು ಬಂದರೆ ಅವರು ಬೆಳಿಗ್ಗೆ ಸಾಧಾರಣ 8-9 ಗಂಟೆಗೆ ಇಬ್ಬರೂ ಸಹ ಅವ್ರ ಕಾರಲ್ಲಿ ಇಲ್ಲಿ ನಮ್ಮ ಮನೆಗೆ ಬಂದರು ಒಂದು 4-5 ಗಂಟೆ ಅದು ಯಾವ್ದಾವ್ದು ಜ್ಯೋತಿಷ್ಶಾಸ್ತ್ರ ಪುಸ್ತಕಗಳು ಎಲ್ಲವೂ ಇದ್ದಾವೆ, ಅದನ್ನೆಲ್ಲವುದನ್ನು ಸಹ ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಅತ್ಯಂತ ಸಮಂಜಸವಾದಂತಹ ಒಂದು ಪರಿಹಾರವನ್ನು ತಂದೆಯವರು ಹೇಳ್ತಾ ಇದ್ರು. ಆ ವಿಶ್ವಾಸ ಆ ವಿಶ್ವಾಸ ಇರುವುದಿಲ್ಲ, ಅದು ಬಾಂಧವ್ಯ ಅಂತ ಹೇಳ್ಕೊಂಡು. ಹಾಗಾಗಿ ಈ ನಮ್ಮ ಕೇವಲ ಈ ಪ್ರದೇಶಕ್ಕಲ್ಲ, ಇಡೀ ಕರ್ನಾಟಕದಲ್ಲಿ ಹಾಗೂ ಇಡೀ ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತೃಗಳು, ಅವರ ಕುಟುಂಬ ಹಾಗೂ ನಮ್ಮ ಕುಟುಂಬ, ಅದರಲ್ಲಿಯೂ ಸಹ ನನಗೂ ಅವ್ರ ಮನೆ ನಾನು ಈಗ ಹೇಳ್ತಾ ಇದ್ದೆ, ನಿಮ್ಮ ಮನೇಲಿ ಎಷ್ಟು ಸರಿ 2-3 ಸರ್ತಿ ಅವರು ಖಂಡಿತ ಬಂದು ಊಟ ಮಾಡಿದ್ದೀನಿ ಅಂತೇಳಿ. ಆ ರೀತಿಯ ಒಂದು ಬಾಂಧವ್ಯ ಉಂಟು. ತಂದೆಯವರ ಈ ಸಂದರ್ಭದಲ್ಲಿ ನೀವು ಬಂದಿದ್ದು ಅವರಿಗೆ ಪರಿಪೂರ್ಣವಾದಂತಹ ವಿಷ್ಣು ಸಾಹಿತ್ಯವನ್ನು, ಈಗ ಲಕ್ಷ್ಮೀನಾರಾಯಣ ಸ್ವಾಮಿಯಾಗಿ ಅವರಿಗೆ ಏನು ಹೇಳಿದ್ರು ಅದು ಖಂಡಿತವಾಗಿಯೂ ಅನುಗ್ರಹ ಆಗಿದೆ. ತಮ್ಮ ನುಡಿಮುತ್ತಿನಿಂದ, ತಮ್ಮ ಒಂದು ಈ ನುಡಿ ನಮನದಿಂದ ಅದು ಪರಿಪೂರ್ಣವಾಗಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಭೀಮೇಶ್ವರ ಜೋಶಿ ಅವರಲ್ಲಿ ಬೇಡಿಕೊಂಡಿದ್ದಾರೆ. ಗುರು ಸ್ವರೂಪರಾಗಿದ್ದಂಥ ವೇದ ಬ್ರಹ್ಮಶ್ರೀ ಮಾವಿನಕುಡಿಗೆಯ ಸುಬ್ರಹ್ಮಣ್ಯ ಭಟ್ರ ಈ ವೈಕುಂಠ ಸಮಾರಾಧನೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಅವರ ಬಂಧುಗಳೇ, ಆತ್ಮೀಯರೇ, ಆಹ್ವಾನಿತರೇ, ಅವರಿಂದ ವೇದಾಧ್ಯಯನವನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಶಿಷ್ಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಸಮಸ್ತ ವಿಪ್ರರಿಗೆ ಮೊಟ್ಟಮೊದಲನೇದಾಗಿ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮಹಾಬಲೇಶ್ವರ ಅವರು ಬಹಳ ಅತ್ಯಂತ ಆತ್ಮೀಯತೆ ಮತ್ತು ಪ್ರೀತಿಯ ಕರೆ ಇವತ್ತು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ನನ್ನ ಮುತ್ತಜ್ಜ ಭೀಮಾಜೋಶಿರು ವೈಶಾಖ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಸುಮಾರು 210 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಸತ್ಯಗಣಪತಿ ವ್ರತ ಕಲಶೇಶ್ವರ ಸ್ವಾಮಿಯ ಆಂದೇವರ ಕಟ್ಟೆಯಲ್ಲಿ ಇವತ್ತು ನಡೆಯಬೇಕು. ಸಾಯಂಕಾಲ 5 ಗಂಟೆಗೆ ಆ ಪೂಜೆ ಆಗಬೇಕು. 210 ವರ್ಷಗಳ ಹಿಂದೆ ಆ ಪೂಜೆಯನ್ನು ಪ್ರಾರಂಭ ಮಾಡಿದ್ದು ನನ್ನ ಮುತ್ತಜ್ಜ. ಆ ಸಂದರ್ಭಕ್ಕೆ ಈ ಸಂದರ್ಭದಲ್ಲಿ ಆ ದಿವಸ ಇವತ್ತು ಅಲ್ಲಿ ಇರಬೇಕು ನಾವು ಆ ವ್ಯವಸ್ಥೆಗೋಸ್ಕರವಾಗಿ. ಆದಾಗ್ಯೂ ಇವತ್ತು ಇಲ್ಲಿಗೆ ಬಂದಿದ್ದೇವೆ ಅಂತ ಕೇಳಿದರೆ ಒಂದೇ ಒಂದು ಕಾರಣಕ್ಕಾಗಿ, ಅದು ಮಾವಿನಕುಡಿ ಕುಟುಂಬಕ್ಕೂ ಶ್ರೀ ಕ್ಷೇತ್ರಕ್ಕೂ ಜೋಯಿಸರ ಕುಟುಂಬವಾಗಿರ್ತಕ್ಕಂಥ ತುಂಡು ಮಾಡಲು ಆಗದೇ ಇರತಕ್ಕಂಥ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇವತ್ತು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿದೆ. 1973ರಲ್ಲಿ ಅಕ್ಷಯ ತದಿಗೆ ದಿವಸ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಿ ಆ ದೇವಾಲಯದಲ್ಲಿ ಪ್ರತಿಷ್ಠಾ ಸಂಬಂಧವಾಗಿರ್ತಕ್ಕಂಥ ಕೆಲವು ನ್ಯೂನತೆಗಳು ಮತ್ತು ಅಥವಾ ಜಿಜ್ಞಾಸೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಸಂದರ್ಭ ಬಂದಾಗ ಅದಕ್ಕೆ ಒದಗಿ ಬಂದಂಥ ಶಕ್ತಿ ಯಾರು ಅಂತ ಕೇಳಿದರೆ ವೇದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಟ್ರು, ಸಾಲಿಗ್ರಾಮಕ್ಕೆ ರಾಮಾಜೋಯಿಸರು, ಹಾಗೆಯೇ ಸುಬ್ರಹ್ಮಣ್ಯ ಭಟ್ರು ತಮ್ಮ ವಿಶೇಷವಾದ ಜ್ಞಾನ ಸಂಪನ್ನತೆಯಿಂದ ವೇದಾಂತಗಳ ಮಹಾಪಂಡಿತರಾಗಿದ್ದಂಥವ್ರು ಅವರು ಅನ್ನುವಂಥದ್ದು ನನ್ನ ಅಜ್ಜ ಯಾವತ್ತೂ ಹೇಳ್ತಾ ಇದ್ದಂಥ ಮಾತು. ಬಹಳ ದೊಡ್ಡ ಪಂಡಿತರುಗಳು ಅವತ್ತಿನ ಸಂದರ್ಭದಲ್ಲಿ ಇದ್ದರು. ಆದರೆ ಕೊನೆಗೆ ನಿರ್ಣಯ ಕೊಟ್ಟದ್ದು ಯಾವ ಮುಹೂರ್ತದಲ್ಲಿ ಆದಿಶಕ್ತಿ ದೇವಿಯ ಪ್ರತಿಷ್ಠೆ, ಅನ್ನಪೂರ್ಣೇಶ್ವರಿಯ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ಆಗಬೇಕು, ಶಾಸ್ತ್ರಸಮ್ಮತವಾಗಿ
ಜ್ಯೋತಿಷ್ಯದ ಪ್ರಕಾರವಾಗಿ ಪ್ರತಿಷ್ಠೆಗೆ ಸಂಬಂಧವಾದಂಥ ಯಾವ ಗ್ರಹಗಳು ಯಾವ್ಯಾವ ಜಾಗದಲ್ಲಿ ಇದ್ದರೆ ಅದು ಅತ್ಯುನ್ನತವಾದಂಥ ಮುಹೂರ್ತವಾಗ್ತದೆ ಅನ್ನುವಂಥ ನಿರ್ಣಯವನ್ನು ಮಾಡಿದ್ದೆ ಯಾರು ಅಂತ ಕೇಳಿದರೆ ಬಹಳ ಚರ್ಚೆಗಳಾಗಿದ್ದಾವೆ. ಸುಮಾರು ಹತ್ತತ್ರ 2 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ಚರ್ಚೆ ಹೇಗಾಗಿದೆ ಅಂತ ಕೇಳಿದ್ರೆ ಅಜ್ಜ ಒಂದು ಬದಿಗಾಗಿಬಿಟ್ರು. ಚರ್ಚೆ ಯಾರ್ಯಾರಿಗಾಯ್ತು ಅಂದ್ರೆ ಸುಬ್ರಹ್ಮಣ್ಯ ಭಟ್ರು, ರಾಮಾನುಜರು ಒಂದು ಕಡೆ, ಉಳಿದ ಮಹಾಪಂಡಿತರು 10 ಜನ ಒಂದು ಕಡೆಗೆ. ಅವ್ರ 10 ಜನನ ತೃಪ್ತಿಪಡಿಸಬೇಕಾದಂತ ಜವಾಬ್ದಾರಿ ಹೊಣೆಗಾರಿಕೆ ಇವರಿಬ್ಬರು ಹೇಗೆ ಬಂದುಕೊಟ್ಟು. ಕೊನೆಗೂ ಅನ್ನಪೂರ್ಣೇಶ್ವರಿ ಆದಿಶಕ್ತಿ ಅವರ ಬಾಯಿಂದ ಯಾವ ಶುಭ ಮುಹೂರ್ತವನ್ನ ನಿರ್ಣಯ ಮಾಡಿಸಿದ್ಲೋ ಅದೇ ಮುಹೂರ್ತಕ್ಕೆ ಉಳಿದ 10 ಜನ 12 ಜನ ವಿದ್ವಾಂಸರುಗಳು ಅದನ್ನ ಒಪ್ಪಿ ಸಹಕಾರದೊಂದಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಆದಿಶಕ್ತಿ ಅನ್ನಪೂರ್ಣೇಶ್ವರಿಯ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂಪನ್ನವಾಗಿದೆ. ಆ ನಂತರದ ದಿನಗಳಲ್ಲಿ ನಮಗೆ ಪ್ರತಿ ವರ್ಷ ಮನೆಯಲ್ಲಿ ನಾವು ವಾರ್ಷಿಕವಾಗಿ ಮೃತ್ಯುಂಜಯ, ಮಾರ್ಕಂಡೇಯ, ಮಹಾಗಣಪತಿ, ನವಗ್ರಹ ಈ ಹೋಮ ಹವನಾದಿಗಳನ್ನು ಪ್ರತಿ ವರ್ಷ ನಮ್ಮ ಹಿರಿಯರು ಹಾಕಿಬಿಟ್ಟ ಮಾರ್ಗದರ್ಶನತೆ ಮಾಡ್ತಾರೆ. ಆ ಪ್ರತಿ ವರ್ಷ ಆ ಸಂಕಲ್ಪ ಮಾಡುವುದಕ್ಕೆ ಮೊದಲು ಯಾವ ಸಂಕಲ್ಪ ಹೇಗಾಗಬೇಕು ಅನ್ನುವಂಥ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದು ವೇದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಟ್ರು. ಬಂದು ಇಲ್ಲಿ ಎಲ್ಲ ಜಾತಕ ವಿಮರ್ಶೆಗಳನ್ನು ಮಾಡಿಸಿ ಯಾವ್ಯಾವ ಜಾತಕದಲ್ಲಿ ಏನೇನು ಕೊರತೆಗಳಿದ್ದಾವೆ, ಯಾವುದಕ್ಕೆ ಯಾವ ಪರಿಹಾರದಲ್ಲಿ ವಿಶೇಷವಾದಂಥ ಜಪ ಮತ್ತು ಪಾರಾಯಣಗಳನ್ನು ಮಾಡಬೇಕು ಅನ್ನುವಂಥ ಏನಾದರೂ ವ್ಯವಸ್ಥೆ ನಮ್ಮಲ್ಲಿ ಕುಟುಂಬಕ್ಕೆ ಆಗುವಂಥ ವ್ಯವಸ್ಥೆ ಆಗಿದ್ದರೆ ಅದು ಪರಿಪೂರ್ಣವಾಗಿ ಸುಬ್ರಹ್ಮಣ್ಯ ಭಟ್ರಲ್ಲೇ ಆಗುತ್ತೆ.